56ನೇ ಶ್ಲೋಕ. ದುಃಖೇಶು ಅನುದ್ವಿಗ್ನಮನಾಃ ಸುಖೇಶು ವಿಗತಸ್ಪೃಹಃ ವೀತರಾಗ ಭಯ ಕ್ರೋಧಃ ಸ್ಥಿತಧೀರ ಮುನಿರುಚ್ಯತೆ. ದುಃಖೇಶು ಅನುದ್ವಿಗ್ನಮನಾಃ ಸುಖೇಶು ವಿಗತಸ್ಪೃಹಃ ವೀತರಾಗ ಭಯ ಕ್ರೋಧಃ ಸ್ಥಿತಧೀಹಿ ಮುನಿಃ ಉಚ್ಯತೆ. ಅಂದ್ರೆ ಅರ್ಜುನನ ಪ್ರಶ್ನೆ, ಸ್ಥಿತಪ್ರಜ್ಞಸ್ಯ ಕಾ ಭಾಷಾ ಸಮಾಧಿಸ್ತಸ್ಯ ಕೇಶವ ಸ್ಥಿತದೀಹಿ ಕಿಂ ಪ್ರಭಾಷೇತ ಕಿಮಾಸೀತ ವ್ರಜೇತ ಕಿಂ ಎಂಬುದಾಗಿ ಸ್ಥಿತಪ್ರಜ್ಞನ ಲಕ್ಷಣ ಅದನ್ನು ಅರ್ಜುನ ಕೇಳಿದ್ದು. ಸ್ಥಿತಪ್ರಜ್ಞ ಅಂದ್ರು, ಮುನಿ ಅಂದ್ರು, ಎಲ್ಲವೂ ಒಂದೇ. ಸ್ಥಿತದೀಹಿ ಮುನಿ ಉಚ್ಯತೆ. ಇಲ್ಲಿ ಮುನಿಯ ಲಕ್ಷಣವನ್ನ ಕೃಷ್ಣ ಹೇಳ್ತಿದ್ದಾನೆ. ಮುನಿ ಅಂದ್ರೆ ಮನನಶೀಲನಾಗಿರ್ತಕ್ಕಂಥ ವ್ಯಕ್ತಿ, ನಿರಂತರವಾಗಿ ಭಗವತ್ ತತ್ವವನ್ನ ಮನನ ಮಾಡ್ತಕ್ಕಂಥ ವ್ಯಕ್ತಿ. ಅವನ ಒಂದು ಲಕ್ಷಣ ಅಂದ್ರೆ ಅವನನ್ನ ಗುರುತಿಸೋದು ಹೇಗೆ, ಅವನಲ್ಲಿ ಯಾವ ಯಾವ ರೀತಿಯಾದ ಚಿಹ್ನೆಗಳು ಕುರುಹುಗಳು ಇರ್ತವೆ, ಆ ವ್ಯಕ್ತಿಯನ್ನ ನೋಡಿದ ಕೂಡಲೇ ಇವನು ಅಪರೋಕ್ಷ ಜ್ಞಾನಿ ಅಂತ ಗುರುತಿಸುವ ಕ್ರಮ ಹೇಗೆ ಅನ್ನೋದನ್ನ ಭಗವಂತ ತೋರಿಸಿಕೊಡ್ತಾ ಇದ್ದಾನೆ. ದುಃಖೇಶು ಅನುದ್ವಿಗ್ನ ಮನಃ. ಒಬ್ಬ ಮನುಷ್ಯ ಅಂತಾದ್ಮೇಲೆ ಸುಖವೂ ಬರುತ್ತೆ, ದುಃಖವೂ ಬರುತ್ತೆ. ಎರಡೂ ಕೂಡ ಸಮಾನವಾಗಿ ಬರುವಂಥದ್ದು. ಕೆಲವರಿಗೆ ದುಃಖ ಜಾಸ್ತಿ, ಕೆಲವರಿಗೆ ಸುಖ ಜಾಸ್ತಿ. ಅದು ಒಂದಲ್ಲ, ಅದಕ್ಕೆ ಬಹುವಚನ. ದುಃಖೇಶು ಮೇಲಿಂದ ಮೇಲೆ ದುಃಖಗಳು ಬಂದಾಗಲೂ ಕೂಡ ಅನುದ್ವಿಗ್ನ ಮನಃ, ನಾವು ಅದರಿಂದ ಕಂಗೆಡಬಾರದು. ನಮ್ಮ ಉದ್ವಿಗ್ನ, ಕಳವಳತೆಗೆ ಒಳಗಾಗುವುದು, ಗಾಬರಿಯಾಗುವಂಥದ್ದು, ಭಯಗೊಳ್ಳುವಂಥದ್ದು, ಗೊಂದಲಕ್ಕೆ ಒಳಗಾಗುವುದು, ಏನೋ ಆಲೋಚನೆ ಮಾಡದೆ ಕೆಲಸ ಮಾಡೋದು, ಆಲೋಚನೆ ಮಾಡದೆ ಆ ಕ್ಷಣಕ್ಕೆ ಏನನ್ಸತ್ತೋ ಹಾಗೆ ಮಾಡಿಬಿಡುವಂಥದ್ದು, ಮಾತನಾಡುವಂಥದ್ದು, ಅದೆಲ್ಲ ಮಾಡಬಾರದು. ಎಂಥದ್ದೇ ದುಃಖ ಬಂದರೂ ಕೂಡ ದುಃಖದಲ್ಲೂ ಕೂಡ ಸುಸ್ಥಿರವಾದ ಮನಸ್ಥಿತಿಯನ್ನು ಹೊಂದಿರಬೇಕು ಅನ್ನೋದು ಅಭಿಪ್ರಾಯ. ಯಾಕಂದ್ರೆ ಕೋಪದಲ್ಲಿ ಅಥವಾ ದುಃಖದಲ್ಲಿ ನಾವೇನೋ ಒಂದು ಮಾಡಿಬಿಟ್ವಿ ಅಂತ ಆದ್ರೆ ಅದು ಬಹಳ ಅನರ್ಥವನ್ನೇ ತಂದುಕೊಡುವಂಥದ್ದು. ಯಾಕಂದ್ರೆ ಕೋಪದಲ್ಲಿ ದುಃಖದಲ್ಲಿ ಏನೋ ಒಂದು ತೀರ್ಮಾನವನ್ನ ತೆಗೆದುಕೊಳ್ಳೋದು ಒಳ್ಳೆಯದು, ತೆಗೆದುಕೊಳ್ಳೋದು ದೊಡ್ಡ ವಿಚಾರ ಅಲ್ಲ, ಕ್ಷಣದಲ್ಲಿ ಆಗೋಗ್ಬಿಡತ್ತೆ. ಆದರೆ ಅದರ ಪರಿಣಾಮ ಇದೆಯಲ್ಲ, ಅದು ಜೀವನ ಪೂರ್ತಿ ಅನುಭವಿಸ್ಬೇಕಾಗತ್ತೆ. ಅದರಿಂದಾಗಿ ದುಃಖೇಶು ಅನುದ್ವಿಗ್ನ ಮನಃ. ದುಃಖ ಬಂದಾಗ ಕೆಲವರು ಹೇಳ್ತಾರೆ, ನನಗೆ ಕೋಪದಲ್ಲಿ ಅಥವಾ ದುಃಖದಲ್ಲಿ ನಾನೇನ್ ಮಾಡ್ತೀನಿ ನನಗೆ ಗೊತ್ತಾಗಲ್ಲ ಅಂತ ಹೇಳ್ತಾರೆ. ಕೈಕಾಲೇ ಓಡಾಡಲ್ಲ ಅಂತ ಹೇಳ್ತಾರೆ. ಕೈಕಾಲು ಓಡಾಡಲ್ಲ ಅಂತಲ್ಲ, ಓಡೋದಿಲ್ಲ. ಏನ್ ಮಾಡ್ಬೇಕು, ಏನ್ ಮಾಡಬಾರದು, ಹೇಗಿರ್ಬೇಕು, ಹೇಗಿರಬಾರದು, ಯಾವ ತೀರ್ಮಾನವನ್ನ ತೆಗೆದುಕೊಳ್ಬೇಕು, ಯಾವ ತೀರ್ಮಾನವನ್ನ ತೆಗೆದುಕೊಳ್ಳಬಾರದು, ಇದು ಯಾವುದೂ ಆಲೋಚನೆ ಇಲ್ಲದೇನೆ, ಪೂರ್ವಾಪರಗಳನ್ನ ವಿಮರ್ಶೆ ಮಾಡದೇನೆ ಕೆಲವರು ಆ ದುಃಖದ ಸಂದರ್ಭಗಳಲ್ಲಿ ಏನೋ ಒಂದು ರೀತಿಯಾದಂತಹ ಕೃತ್ಯಗಳನ್ನ ಮಾಡಿಬಿಡ್ತಾರೆ, ಆಡಬಾರದ ಮಾತುಗಳನ್ನ ಆಡ್ಬಿಡ್ತಾರೆ. ಅದಕ್ಕೆಲ್ಲ ಕಾರಣ ಏನ್ ಹೇಳಿ, ಮನಸ್ಸು ಸ್ಥಿರವಾಗಿತ್ತು ಅಂತಾದ್ರೆ, ಮನಸ್ಸು ಅದೇ ನಮ್ಮ ಇಂದ್ರಿಯಗಳ ಮೂಲಕವಾಗಿ ನಮ್ಮ ಬಾಯಿಯಿಂದ ಆಡಿಸೋದು, ಕೈಯಿಂದ ಹೊಡೆಸೋದು, ಕಾಲಿಂದ ಒದಿಸೋದು, ಅದೆಲ್ಲ ಮನಸ್ಸು. ಹಾಗೆ ಮನಸ್ಸು ಗಟ್ಟಿಯಾಗಿರ್ಬೇಕು. ಅದಕ್ಕೋಸ್ಕರವಾಗಿ ಮನಸ್ಸು ಹೇಗಿರ್ಬೇಕು, ದುಃಖೇಶು ಅನುದ್ವಿಗ್ನ ಮನಃ. ಎಷ್ಟೇ ದುಃಖಗಳು ಅಪ್ಪಳಿಸಿದರೂ ಕೂಡ ಉದ್ವಿಗ್ನತೆಗೆ ಒಳಗಾಗಬಾರದು. ನಿಜವಾಗಿ ಸಮಸ್ಯೆಗಳು ಸಮಸ್ಯೆ ಅಲ್ಲ, ಸಮಸ್ಯೆಯನ್ನ ನಾವು ಯಾವ ರೀತಿಯಲ್ಲಿ ಎದುರಿಸ್ತೀವಿ ಅನ್ನೋದು ದೊಡ್ಡ ಸಮಸ್ಯೆ. ಅದನ್ನ ಸರಿಯಾದ ಕ್ರಮದಲ್ಲಿ ಎದುರಿಸಿದ್ರೆ ಯಾವ ಸಮಸ್ಯೆಯೂ ಸಮಸ್ಯೆ ಅಲ್ಲ. ಹಾಗಾಗಿ ದುಃಖೇಶು ಅನುದ್ವಿಗ್ನ ಮನಃ, ಇದು ಬಹಳ ಪ್ರಾಕ್ಟಿಕಲ್ ಆಗಿ ನಮ್ಮ ಜೀವನಕ್ಕೆ ಬೇಕಾಗಿರತಕ್ಕಂಥದ್ದು. ದುಃಖೇಶು ಅನುದ್ವಿಗ್ನ ಮನಃ ಸುಖೇಶು ವಿಗತ ಸ್ಪೃಹ. ಇನ್ನು ಸುಖ ನಮಗೆ ಹಿತವಾಯಿತು, ನಮಗೇನೋ ಒಳ್ಳೇದು ಬಂತು. ಕೆಲವರು ನೋಡ್ಬೇಕು, ಸ್ವಲ್ಪ ದೇವರೇನಾದ್ರೂ ಒಳ್ಳೇದು ಮಾಡಿದ್ರು ಸಾಕು, ಅವರನ್ನ ಹಿಡಿಲಿಕ್ಕಾಗಲ್ಲ, ಅವ್ರು ಈ ಲೋಕದಲ್ಲೇ ಇರೋದಿಲ್ಲ. ಆ ರೀತಿಯಲ್ಲಿ ಅವರ ಒಂದು ದರ್ಪವನ್ನ, ಅಹಂಕಾರವನ್ನ ತೋರಿಸೋರು ಇರ್ತಾರೆ. ನನ್ನ ಬಿಟ್ರೆ ಮತ್ತಿನ್ ಯಾರು ಇಲ್ಲ ಅನ್ನೋ ರೀತಿಯಲ್ಲಿ ಅವರ ವರ್ತನೆಗಳಿರ್ತಾರೆ. ಅದಕ್ಕೆ ಸುಖೇಶು ವಿಗತ ಸ್ಪೃಹ. ಸುಖ ಬಂದಾಗ ಅದರ ಮೇಲೆ ಯಾವುದೇ ರೀತಿಯಾಗಿರತಕ್ಕಂತಹ ಸ್ಪೃಹ, ಬಯಕೆ, ಇನ್ನೂ ಈ ತರ ಸುಖ ಬರಬೇಕು ಇತ್ಯಾದಿಗಳು ಯಾವುದು ಕೂಡ ಇರಬಾರದು. ಸುಖೇಶು, ಓದೋಕೆ ಸುಖ ಅಂದ್ರೆ ಬರೀ ಒಂದು ಸುಖ ಅಲ್ಲ, ಅನೇಕ ರೀತಿಯಾದ ಸುಖಗಳು, ಮೇಲಿಂದ ಮೇಲೆ ಸುಖಗಳು ಬಂದರೂ ಕೂಡ ವಿಗತ ಸ್ಪೃಹ, ನಮ್ಮ ಬಯಕೆಯನ್ನ ಇದೆಲ್ಲವನ್ನು ಕೂಡ ಬಿಟ್ಟಿರಬೇಕು. ವಿಗತ ಸ್ಪೃಹ. ವೀತರಾಗ ಭಯ ಕ್ರೋಧ. ವೀತ ಅಂದ್ರೆ ರಹಿತನಾಗಿರಬೇಕು. ಯಾವುದರಿಂದ ನಾವು ರಹಿತರಾಗಿರಬೇಕು ಅಂದ್ರೆ ಭಯ ಮತ್ತು ಕ್ರೋಧ. ಮಾಡಬಾರದನ್ನ ಮಾಡಿದಾಗ ಭಯ ಆಗತ್ತೆ ಅಲ್ವಾ, ಮಾಡಬಾರದನ್ನ ಮಾಡಿದ್ರೆ ಏನಾಗತ್ತೆ, ಭಯ ಆಗತ್ತೆ. ಮತ್ತು ನಾವು ಅನೇಕ ರೀತಿಯಾಗಿರ್ತಕ್ಕಂಥ ಬಯಕೆಗಳಿರ್ತವೆ ಮನುಷ್ಯನ ಅಂತ ಆದ್ಮೇಲೆ.
ಅನೇಕ ರೀತಿಯಾಗಿರ್ತಕ್ಕಂಥ ಬಯಕೆಗಳು ಮನುಷ್ಯನಿಗೆ ಇರುತ್ತೆ. ಆದ್ರೆ ಆ ಎಲ್ಲಾ ರೀತಿಯಾಗಿರ್ತಕ್ಕಂಥ ಭಯವನ್ನ ಬಿಟ್ಟಿರಬೇಕು, ಕ್ರೋಧಗಳನ್ನ ಬಿಟ್ಟಿರಬೇಕು. ರಾಗ ಅಂತ ಹೇಳಿದ್ರೆ ಬಯಕೆಯನ್ನ ಬಿಟ್ಟಿರಬೇಕು, ಕೆಟ್ಟ ಬಯಕೆಗಳು. ಇದೆಲ್ಲದರಿಂದ ವೀತರಾಗಿರಬೇಕು. ವೀತರಾಗಿರಬೇಕು ಶಬ್ದಕರ್ತ ಏನು? ರಹಿತರಾಗಬೇಕು. ವೀತ ರಾಗ ಭಯ ಕ್ರೋಧ. ರಾಗ ಅಂದ್ರೆ ಕೆಟ್ಟ ಬಯಕೆ, ಭಯ ಅಂದ್ರೆ ಮಾಡಬಾರದ ಕೆಲಸವನ್ನು ನಾವು ಮಾಡಿದಾಗ ನಮ್ಮಲ್ಲಿ ಆಗುವಂತ ಒಂದು ವ್ಯತ್ಯಾಸ, ಅದಕ್ಕೆ ಭಯ ಅಂತ ಕರೆಯುವಂಥದ್ದು. ಕ್ರೋಧ, ಕೋಪವನ್ನು ನಾವು ಬಿಟ್ಟಿರಬೇಕು. ಕ್ರೋಧಂ ಪ್ರಾಥಮಿಕಂ ತ್ಯಜೇತ್ ಅಂತ. ಕೋಪ ಅದನ್ನು ಮೊದಲಿಗೆ ನಾವು ಬಿಡಬೇಕಾದದ್ದು ಕೋಪ. ಕೋಪ ನಮ್ಮಲ್ಲಿ ಇರಬಾರದು. ಸ್ಥಿತಧೀಹಿ ಮುನಿರುಚ್ಯತೆ. ಸ್ಥಿತಾಧೀಹಿ ಯಸ್ಯ ಸಹ. ಸ್ಥಿತಧೀಹಿ ಅಂದ್ರೆ ಯಾರ ಮನಸ್ಸು, ಯಾರ ಬುದ್ಧಿಶಕ್ತಿ ಅದು ಸ್ಥಿರವಾಗಿರುತ್ತೆ. ನನಗೇನ್ ತೀರ್ಮಾನ ತೆಗೆದುಕೊಳ್ಳಿಕ್ಕೆ ಆಗ್ತಾ ಇಲ್ಲ, ವಿಪರೀತವಾಗಿರ್ತಕ್ಕಂಥ ಗೊಂದಲಗಳು, ಈ ತರ ಎಲ್ಲ ಕೆಲವರು ಹೇಳ್ತಾರೆ. ಆದ್ರೆ ಅದು ಯಾವುದು ಕೂಡ ಇರಬಾರದು. ಅದನ್ನ ಸ್ಥಿತದೀಹಿ ಮುನಿರುಚ್ಯತೆ. ಇಲ್ಲಿ ವೀತರಾಗ ಭಯ ಕ್ರೋಧ ಎಂಬುದಾಗಬೇಕಾದ್ರೆ ರಾಗ, ಭಯ ಮತ್ತು ಕ್ರೋಧ ಅದನ್ನ ಬಿಟ್ಟಿರಬೇಕು. ರಾಗ ಶಬ್ದಕ್ಕೆ ಆಚಾರ್ಯ ಮಧ್ವರು ತಮ್ಮ ಭಾಷ್ಯದಲ್ಲಿ ಒಂದು ಅರ್ಥವನ್ನು ಹೇಳುತ್ತಾರೆ. ಅಶೋಭನೆ ಶೋಭನಾಧ್ಯಾಸ ರಾಗ. ರಾಗವನ್ನು ಬಿಡಬೇಕು ಶಬ್ದಕ್ಕೆ ಅರ್ಥ ಏನು ಅಂತ ಹೇಳಿದ್ರೆ, ಅಶೋಭನೆ ಶೋಭನಾಧ್ಯಾಸ, ಯಾವುದು ಒಳ್ಳೇದಲ್ವಾ, ಒಳ್ಳೇದಲ್ಲದನ್ನ ನಾವು ಒಳ್ಳೇದು ಅನ್ಕೊಂಡಿರ್ತೀವಲ್ವಾ, ಅದು ತಪ್ಪು, ಅದನ್ನು ಬಿಡಬೇಕು. ರಾಗ ಶಬ್ದಕ್ಕರ್ಥ ಅಶೋಭನೆ ಶೋಭನ ಅಧ್ಯಾಸ. ಅಶೋಭನ ಅಂದ್ರೆ ಅಮಂಗಳವಾದದ್ದು. ಅಮಂಗಳವಾದದ್ದನ್ನ ಮಂಗಳ ಅಂತ ತಿಳ್ಕೊಂಡ್ಬಿಟ್ಟಿರ್ತೀವಿ, ಕೆಟ್ಟದ್ದನ್ನ ಒಳ್ಳೇದು ಅಂತ ಅನ್ಕೊಂಡಿರ್ತೀವಿ, ಅದು ರಾಗ. ಅದರಿಂದ ನಾವು ರಹಿತರಾಗಿರಬೇಕು. ಹೀಗೆ ಈ ಎಲ್ಲಾ ಸ್ವಭಾವವನ್ನ ಯಾರು ಹೊತ್ತಿರ್ತಾರೋ, ಯಾರು ಈ ಸ್ವಭಾವಗಳಿಂದ ಯುಕ್ತರಾಗಿರ್ತಾರೋ ಅವರು ಮುನಿಹಿ ಸ್ಥಿತದೀಹಿ ಉಚ್ಯತೆ. ಅಂತಹ ಮುನಿ ಅಂದ್ರೆ ನಿರಂತರವಾಗಿ ಮನನಶೀಲನಾಗಿರಬೇಕು. ತಾನು ಕೇಳಿದಂತಹ ಒಳ್ಳೆಯ ವಿಚಾರಗಳನ್ನ ಮತ್ತೆ ಮತ್ತೆ ಮೆಲುಕು ಹಾಕುವಂತ ಒಂದು ಸ್ವಭಾವ, ಅವನೇ ನಿಜವಾಗಿರ್ತಕ್ಕಂಥ ಸ್ಥಿತಪ್ರಜ್ಞ. ಸ್ಥಿತಧಿ ಶಬ್ದಕ್ಕೆ ಸ್ಥಿತಪ್ರಜ್ಞ ಅಂತ ಅರ್ಥ. ಧಿ ಅಂದ್ರು ಪ್ರಜ್ಞಾ ಅಂದ್ರು ಒಂದೇ ಅರ್ಥ. ಪ್ರಜ್ಞಾ ಅಂದ್ರು ಜ್ಞಾನ, ಧಿ ಅಂದ್ರು ಬುದ್ಧಿಶಕ್ತಿ. ಅಂದ್ರೆ ಯಾರು ಪ್ರಜ್ಞಾವಂತ, ಸ್ಥಿತಪ್ರಜ್ಞಸ್ಯ ಕಾ ಭಾಷಾ. ಸ್ಥಿತಪ್ರಜ್ಞ ಅಂದ್ರೆ ಯಾರು ಈ ಎಲ್ಲಾ ಒಂದು ಲಕ್ಷಣಗಳು, ಈ ಎಲ್ಲವೂ ಯಾರಲ್ಲಿ ಕಾಣಿಸ್ತಾ ಇದೆ, ಈ ಎಲ್ಲಾ ಕ್ಯಾರೆಕ್ಟರಿಸ್ಟಿಕ್ಸ್ ಯಾರಲ್ಲಿ ಕಾಣಿಸ್ತಾ ಇದೆ, ಸುಖ ದುಃಖಗಳನ್ನ ಸಮಾನವಾಗಿ ಸ್ವೀಕಾರ ಮಾಡತಕ್ಕಂಥದ್ದು, ಮತ್ತು ವಿಪರೀತವಾಗಿರ್ತಕ್ಕಂಥ ಆಸೆ ಯಾರಿಗೆ ಇಲ್ಲ, ಕೆಟ್ಟದ್ದನ್ನ ಒಳ್ಳೇದು ಅನ್ಕೊಳೋದು, ಒಳ್ಳೇದನ್ನ ಕೆಟ್ಟದ್ದು ಅನ್ಕೊಳೋದು, ಈ ಸ್ವಭಾವ ಯಾರಲ್ಲಿ ಇಲ್ಲ, ತಪ್ಪನ್ನ ಮಾಡಿ ಭಯ ಪಡೋದಿಲ್ಲ, ಅನಾವಶ್ಯಕವಾಗಿ ಕೋಪಗೊಳ್ಳೋದಿಲ್ಲ, ಈ ಎಲ್ಲಾ ಸ್ವಭಾವಗಳು ಯಾರಲ್ಲಿ ಇದೆಯೋ, ಮತ್ತು ನಿರಂತರವಾಗಿ ಮುನಿ ಮನನಶೀಲನಾಗಿರ್ತಾನೆ, ಭಗವತ್ ತತ್ವಜ್ಞಾನವನ್ನ ಮೆಲುಕು ಹಾಕ್ತಾ ಇರ್ತಾನೋ, ಈ ಎಲ್ಲಾ ಸ್ವಭಾವ ಯಾರಲ್ಲಿ ಇದೆಯೋ ಅವನು ಮುನಿ, ಅವನು ಸ್ಥಿತಪ್ರಜ್ಞ ಎಂಬುದಾಗಿ ಉಚ್ಯತೆ. ಉಚ್ಯತೆ ಅಂದ್ರೆ ಹೇಳಲ್ಪಡುತ್ತಾನೆ. ಹೇಳಲ್ಪಡುತ್ತಾನೆ ಶಬ್ದಕ್ಕರ್ಥ ಏನು ಅಂದ್ರೆ, ಸಮಸ್ತ ಶಾಸ್ತ್ರ ಪುರಾಣಾದಿಗಳೆಲ್ಲವೂ ಕೂಡ ಒಬ್ಬ ಪ್ರಜ್ಞಾವಂತನ ಲಕ್ಷಣವನ್ನ, ಒಬ್ಬ ಜ್ಞಾನಿ, ಅದಕ್ಕೂ ಮಿಗಿಲಾಗಿ ಅಪರೋಕ್ಷ ಜ್ಞಾನಿಯ ಲಕ್ಷಣ, ಸ್ಥಿತಪ್ರಜ್ಞನ ಲಕ್ಷಣ ಅಂದ್ರೆ ಈ ರೀತಿಯಲ್ಲಿ ಇರುತ್ತೆ ಅಂತ ಶಾಸ್ತ್ರಗಳು ಹೇಳ್ತಾ ಇದೆ. ದುಃಖೇಶು, ದುಃಖಗಳು ಬಂದಾಗ ಅನುದ್ವಿಗ್ನಮನಾಹ, ಕಳವಳಗೊಳ್ಳದವನು, ಕಂಗೆಡದವನು. ಸುಖೇಶು, ಸುಖಗಳು ಸಂತಸಗಳು ನಮಗೆ ಬಂದಾಗ ವಿಗತ ಸ್ಪೃಹ, ಆಸೆ ಪಡದವನು ಅಂದ್ರೆ ಇನ್ನೂ ಬೇಕು ಅಂತ ಸುಖದ ಬಗ್ಗೆ ವಿಪರೀತವಾಗಿರ್ತಕ್ಕಂಥ ಆಸೆ, ಮತ್ತು ಸುಖ ಬಂದಾಗಲೂ ಅಷ್ಟೇ ವಿಪರೀತವಾಗಿರ್ತಕ್ಕಂತಹ ನಾನೇ ದೊಡ್ಡವನು, ನನ್ನನ್ನು ಬಿಟ್ರೆ ಮತ್ತೆ ಯಾರು ಇಲ್ಲ ಅಂತಕ್ಕಂಥ ಕೆಟ್ಟ ಭಾವನೆಗಳೆಲ್ಲ ಬರ್ತಾವಲ್ಲ, ಅದ್ಯಾವುದು ಕೂಡ ಬರಬಾರದು. ವಿಗತ ಸ್ಪೃಹ, ವೀತ ರಾಗ ಭಯ ಕ್ರೋಧ. ಭಯ ಹೆದರಿಕೆ ಮತ್ತು ಸಿಟ್ಟು. ಭಯ ಕ್ರೋಧ ಅಂದ್ರೆ ಸಿಟ್ಟು, ರಾಗ ಅಂದ್ರೆ ಕೆಟ್ಟದ್ದನ್ನ ಒಳ್ಳೆಯದು ಎಂಬುದಾಗಿ ತಿಳಿದಕ್ಕಂತ ಒಂದು ಮನಸ್ಥಿತಿ. ಇದರಿಂದ ಯಾರು ರಹಿತರಾಗಿದ್ದಾರೋ, ವೀತ ಅಂದ್ರೆ ರಹಿತರು. ಮತ್ತು ಮುನಿಹಿ, ಉತ್ತಮ ವಿಚಾರಗಳನ್ನ ನಿರಂತರವಾಗಿ ಮನನಶೀಲ ಮಾಡತಕ್ಕಂತ ವ್ಯಕ್ತಿ, ಅವನು ಸ್ಥಿತಧೀಹಿ ಉಚ್ಯತೆ. ಅಂತಹ ವ್ಯಕ್ತಿಯನ್ನ ಸ್ಥಿತಧೀಹಿ, ಸ್ಥಿತಧಿ ಶಬ್ದಕ್ಕರ್ಥ ಸ್ಥಿತಾಧೀಹಿ ಯಸ್ಯ ಸಹ ಅಂದ್ರೆ ಸ್ಥಿತಪ್ರಜ್ಞ ಎಂಬುದಾಗಿ ಕರೆದುಕೊಳ್ಳುತ್ತಾನೆ. ಅಲ್ಲಿಗೆ ಸ್ಥಿತಪ್ರಜ್ಞನ ಲಕ್ಷಣ ಏನು ಅಂತ ಈ ಶ್ಲೋಕದಲ್ಲೂ ಕೂಡ ಭಗವಂತ ಹೀಗೆ ನಿರೂಪಣೆಯನ್ನು ಮಾಡಿದ್ದಾನೆ. ದುಃಖೇಶು ಅನುದ್ವಿಗ್ನಮನಾಃ, ಸುಖೇಶು ವಿಗತ ಸ್ಪೃಹಃ, ವೀತರಾಗ ಭಯಕ್ರೋಧಃ, ಸ್ಥಿತಧೀರ ಮುನಿರುಚ್ಯತೆ. ಶ್ರೀಕೃಷ್ಣ.